ನಟಿ ಭಾವನಾ ರಾಮಣ್ಣ ಇತ್ತೀಚೆಗೆ ತಾನು ಪ್ರೆಗ್ನೆಂಟ್ ಅಂತ ಹೇಳಿದಂತ ಸುದ್ದಿ ರಾಜ್ಯದಾದ್ಯಂತ ಸಾಕಷ್ಟು ವೈರಲ್ ಆಗಿತ್ತು. ಗಂಡ ಇಲ್ದೇನೆ, ಮದುವೆ ಇಲ್ದೇನೆ ಪ್ರೆಗ್ನೆಂಟ್ ಆಗೋದು ಅಂದ್ರೆ ಏನು? ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಆದ್ರೆ ರಿಯಲ್ ಲೈಫ್ನಲ್ಲೂ ಕೂಡ ಈ ತರ ಆಗ್ತಾ ಇದೆಯಾ? ಬೇರೆ ಯಾವುದೋ ದೇಶದಲ್ಲಿ ನೋಡ್ತಾ ಇದ್ವಿ, ಈಗ ನಮ್ಮ ರಾಜ್ಯದಲ್ಲೇ ಆಗಿದೆಯಾ ಅಂತ ಸಾಕಷ್ಟು ಮಂದಿ ಪ್ರಶ್ನೆ ಮಾಡಿದ್ದಿದೆ. ಕೆಲವರು ಭಾವನಾ ಅವರನ್ನ ಕಟುವಾಗಿ ಟೀಕಿಸಿದಿದೆ. ಇನ್ ಕೆಲವರು ಹೆಣ್ಣು, ಆಕೆಯ ದೇಹ, ಆಕೆಗೆ ಏನ್ ಬೇಕು ಆಕೆ ಬಯಸ್ತಾಳೆ, ಅದನ್ನ ನೀವ್ಯಾರೋ ಜಡ್ಜ್ ಮಾಡೋದಕ್ಕೆ ಯಾರು ಅಂತ ಪ್ರಶ್ನಿಸಿದ್ದು ಕೂಡ ಇದೆ. ಇದೆಲ್ಲದರ ನಡುವೆ ಕೆಲವರಿಗೆ ಇನ್ನೂ ಕನ್ಫ್ಯೂಷನ್ಸ್, ಇದು ಹೆಂಗ್ ಸಾಧ್ಯ ಆಗತ್ತೆ? IVF ಅಂದ್ರೆ ಏನು? ಅಥವಾ ಈ ತರ ಪ್ರೆಗ್ನೆಂಟ್ ಆಗೋದು ಅಂದ್ರೆ ಹೇಗೆ? ಆ ಮಕ್ಕಳಿಗೆ ತಂದೆ ಯಾರು ಅನ್ನೋದೇ ಗೊತ್ತಿರೋದಿಲ್ವಾ? ಅಥವಾ ತಂದೆ ಯಾರು ಅಂತ ಆ ಮಕ್ಕಳು ಕೇಳೋದೇ ಇಲ್ವಾ? ಮುಂದೊಂದು ದಿನ ಆ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ನಮ್ಮಪ್ಪ ಯಾರು ಅಂತ ಕೇಳಿದ್ರೆ ಭಾವನ ಯಾರನ್ನು ತೋರಿಸ್ತಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಇದೀಗ ಭಾವನ ಅವರು ಅದ್ದೂರಿಯಾಗಿ ತಮ್ಮ ಸೀಮಂತ ಕಾರ್ಯವನ್ನ ಮುಗಿಸ್ಕೊಂಡಿದ್ದಾರೆ. ಒಬ್ಬ ಗಂಡ ಇದ್ದಿದ್ರೆ ಹೇಗೆ ನಿಂತು ಸೀಮಂತ ಕಾರ್ಯವನ್ನ ಮಾಡ್ತಾ ಇದ್ರು, ಅದಕ್ಕಿಂತ ತುಂಬಾ ಚೆನ್ನಾಗಿ ಅವರು ಸೀಮಂತ ಕಾರ್ಯವನ್ನ ಮುಗಿಸ್ಕೊಂಡಿದ್ದಾರೆ. ಆದ್ರೆ ಶಾಕಿಂಗ್ ವಿಚಾರ ಏನು ಅಂತ ಅಂದ್ರೆ, ಕೆಲವು ಪ್ರಕರಣಗಳಲ್ಲಿ ನಾವು ಈ ಹಿಂದೆಯಿಂದ ನೋಡೋದಾದ್ರೆ ಅಥವಾ ಒಂದು ಲೀಗಲ್ ಆಗಿ ನಾವು ನೋಡೋದಾದ್ರೆ, ಮಕ್ಕಳು ಯಾರಿಂದ ಆಗಿದೆ, ಯಾರ ವೀರ್ಯವನ್ನ ದಾನ ಮಾಡಲಾಗಿದೆ, ಯಾರ ವೀರ್ಯವನ್ನ ಬಳಕೆ ಮಾಡ್ಕೊಳ್ಳಲಾಗಿದೆ ಅನ್ನೋದನ್ನ ಯಾವತ್ತಿಗೂ ಯಾವ ಹಾಸ್ಪಿಟಲ್ಗಳು ಕೂಡ ಹೇಳೋದೇ ಇಲ್ಲ. ಅದನ್ನ ಹೇಳಲೂಬಾರ್ದು ಅನ್ನೋದನ್ನ ಕಾನೂನು ಹೇಳುತ್ತೆ. ವೀರ್ಯವನ್ನ ದಾನ ಮಾಡಿದವರು ಯಾರು, ಇದು ಯಾರಿಂದ ಮಕ್ಕಳಾಗೋದು ಕಾರಣವಾಯಿತು ಅನ್ನೋದನ್ನ ಹೇಳಬಾರ್ದು ಅಂತ. ಆದರೆ ಭಾವನ ಅವರು ಈ ಹಿಂದೆ ಇಂಟರ್ವ್ಯೂ ಒಂದರಲ್ಲೇ ಹೇಳಿದ್ರು, ಅವ್ರು ಯಾರು ಅಂತ ನನಗೆ ಗೊತ್ತಿದೆ ಅಂತ. ಅಲ್ಲಿಗೆ ಅವರಿಗೆ ಯಾರು ತಮ್ಮ ವೀರ್ಯವನ್ನ ದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೀಮಂತ ಕಾರ್ಯದಲ್ಲಿ ಅವರೂ ಕೂಡ ಭಾಗ್ಯ ಆಗಿದ್ರು ಅನ್ನೋದಿದೆಯಲ್ಲ, ಇದೇ ಶಾಕಿಂಗ್ ಸುದ್ದಿ ಆಗಿರೋದು. ಹಾಗಿದ್ರೆ ಆತಗೆ ಯಾರು, ಅವ್ರ ಸೆಲೆಬ್ರಿಟಿನ? ಹಾಗಿದ್ರೆ ಮದುವೆನೇ ಆಗಬಹುದಿತ್ತಲ್ಲ? ಭಾವನ ಯಾರನ್ನಾರು ಪ್ರೀತಿಸಿದ್ರಾ? ಮದುವೆ ಆಗಕ್ಕಾಗಲ್ಲ ಅಂತ ಅವರ ವೀರ್ಯನನ್ನಾದರೂ ಕೇಳಿದ್ರಾ? ಈ ಪ್ರಶ್ನೆಗಳು ಈಗ ಹುಡ್ಕೊಳ್ತಾ ಇದೆ. ಇದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಭಾವನಾ ಅವರು ಮದುವೆನೇ ಆಗದೇನೆ, ಅಫಿಷಿಯಲ್ ಆಗಿ ಅಥವಾ ರಿಜಿಸ್ಟರ್ ಮ್ಯಾರೇಜ್ ಆಗದೇನೆ ಹೇಗೆ ಪ್ರೆಗ್ನೆಂಟ್ ಆದರು ಅನ್ನೋದು ಅನೇಕರಿಗೆ ಪ್ರಶ್ನೆ. ಎಷ್ಟೋ ಜನಕ್ಕೆ ಭಾವನಾ ಅವರು ಪ್ರೆಗ್ನೆಂಟ್ ಆದ ನಂತರ ಈ ಥರ ನಮ್ಮ ಇಂಡಿಯಾದಲ್ಲೂ ಕೂಡ ಇದೆ, ನಮ್ಮ ರಾಜ್ಯದಲ್ಲೂ ಕೂಡ ಇದೆ ಅನ್ನೋದು ಗೊತ್ತಾಗಿದೆ. ಇನ್ನು ಕೆಲವರು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ, ಇದೆಲ್ಲ ಹೇಗೆ ಸಾಧ್ಯ, ಸಮಾಜ ಹೇಗೆ ಒಪ್ಕೊಳ್ಳುತ್ತೆ, ಅಥವಾ ಮುಂದಿನ ದಿನಗಳಲ್ಲಿ ಇದು ಹೇಗೆ ಪರಿಣಾಮ ಬೀರಬಹುದು ಅನ್ನೋದು ಕೂಡ. ಸೊ ಇದೇ ಸಂದರ್ಭದಲ್ಲಿ ಭಾವನಾ ಅವರು ಈ ಹಿಂದೆ ಮಾತನಾಡಿದಂಥ ಕೆಲವು ಮಾತುಗಳನ್ನು ಕೇಳಿಸ್ಕೊಂಡಾಗ ಅದು ಅವರ ವೈಯಕ್ತಿಕ ವಿಚಾರ ಅಂತ ಅನ್ಸುತ್ತೆ. ಹೌದು, ಹೆಣ್ಣು ಹೀಗೆ ಇರಬೇಕು, ಈತನಿಂದಲೇ ಪ್ರೆಗ್ನೆಂಟ್ ಆಗಬೇಕು, ಮದುವೆ ಆಗಬೇಕು, ಇದೆಲ್ಲವೂ ಕೂಡ ಒಂದು ಹಂತದವರೆಗೆ ಸರಿ. ಆದರೆ ಹೆಣ್ಣಿಗೆ ತನ್ನ ದೇಹದ ಎಲ್ಲ ಭಾಗದ ಬಗ್ಗೆ ಅವಳಿಗೆ ರೈಟ್ಸ್ ಇರುತ್ತೆ. ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು, ಅಥವಾ ತಾನು ಯಾರಿಂದ ಪ್ರೆಗ್ನೆಂಟ್ ಆಗಬೇಕು, ಈತನಿಂದನೇ ಆಗಬೇಕಾ ಅಥವಾ ನಾನು ಪ್ರೆಗ್ನೆಂಟೇ ಆಗಬಾರ್ದಾ, ಯಾವ ಶೈಲಿಯಲ್ಲಿ ಪ್ರೆಗ್ನೆಂಟ್ ಆಗಬೇಕಾಗತ್ತೆ, ಯಾರನ್ನು ಮದುವೆ ಆಗಬೇಕಾಗತ್ತೆ, ಯಾರನ್ನು ಮದುವೆ ಆಗದೆ ಇರಬಹುದು, ಪ್ರತಿಯೊಂದು ಕೂಡ ಆಕೆಯ ನಿರ್ಧಾರ. ಯಾಕಂದರೆ ಅದು ಆಕೆಯ ದೇಹ. ಅವರವರ ದೇಹದ ಮೇಲೆ ಅವರವರಿಗೇನೆ ಒಂದು ಗೌರವ, ಜವಾಬ್ದಾರಿ, ರೈಟ್ಸ್, ಹಕ್ಕು ಅನ್ನೋದು ಇಲ್ಲದೇನೆ ಇನ್ಯಾರಿಗೂ ಇರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಭಾವನವರ ವಾದ. ಸೊ ಪರ ವಿರೋಧದ ವಾದಗಳ ನಡುವೆ ಆ ಮಕ್ಕಳ ಬಗ್ಗೆ ಸಾಕಷ್ಟು ಮಂದಿ ಯೋಚಿಸಿದರು. ಟ್ವಿನ್ಸ್ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಹಾಗಿದ್ರೆ ಎರಡು ಅವಳಿ ಮಕ್ಕಳಂತೂ ಜನನ ಆಗತ್ತೆ. ಆದರೆ ಮುಂದೊಂದು ದಿನ ಅಥವಾ ಸ್ಕೂಲಿಗೆ ಹಾಕಬೇಕಾದ್ರೆ ಆ ಮಕ್ಕಳಿಗೆ ನಿಮ್ಮ ತಂದೆ ಯಾರು ಅಂತ ಕೇಳಿಸಿದಾಗ ಏನಂತ ಬರೆಸ್ತಾರೆ? ಈಗ ನಾರ್ಮಲ್ ಆಗಿ ನಾವು ಸ್ಕೂಲಿಗೆಲ್ಲ ಹಾಕ್ತೀವಿ ಅಂದರೆ ಕಾಲಮ್ ಇರುತ್ತೆ, ತಂದೆ ಅಥವಾ ತಾಯಿ ಅನ್ನೋದಿರುತ್ತೆ, ಅಥವಾ ಗಾರ್ಡಿಯನ್ ಅಂತ ಇರುತ್ತೆ. ಹೀಗೇನೆ ತಂದೆ ತಾಯಿ ಅಂತ ಬಂದಾಗ ತಾಯಿ ಜಾಗದಲ್ಲಿ ಭಾವನ ಅವ್ರ ಹೆಸರು ಇರುತ್ತೆ, ತಂದೆ ಜಾಗದಲ್ಲಿ ಏನಂತ ಬರೀತಾರೆ? ಇದಕ್ಕೆ ಅಂತ ಹೊಸ ಕಲಮನ್ನು ಇನ್ಮೇಲೆ ಓಪನ್ ಮಾಡಬೇಕಾ? ಅಂದರೆ ಇದು IVF ಇಂದ ಆಗಿರೋದು, ಸೆರಗಿಸಿ ಮದರ್ ಅಂತ ಏನು ಹೇಳ್ತಾರೆ ಅದರಿಂದ ಆಗಿರೋದು, ಬಾಳಿಗೆ ತಾಯಿಯಿಂದ ಆಗಿರೋದು, ಡೊನೇಟರ್ ಇಂದ ಆಗಿರೋದು, ಈ ಥರ ಕಲಮನ್ನು ಬರೆಸ್ಬೇಕಾಗತ್ತಾ? ಕಲಮಲ್ಲಿ ಇದನ್ನು ಹೇಳಬೇಕಾಗತ್ತಾ? ಇದಕ್ಕೆ ಅಂತ ಸರ್ಕಾರ ಹೊಸ ರೂಲ್ಸ್ ತರಬೇಕಾಗತ್ತಾ? ಇನ್ನು ಮುಂದೆ ಫ್ಯೂಚರಲ್ಲಿ ಈಗಿನ ಜನ್ರೇಷನ್ ಅವರು ಹೀಗೆ ಯೋಚನೆ ಮಾಡ್ತಾರಾ? ಸುಮ್ಮನೆ ಮದುವೆ ಯಾಕೆ ಆಗಬೇಕು, ಗಂಡನ ಜೊತೆ ಯಾಕೆ ಇರಬೇಕು, ನಾವು ಮಕ್ಕಳು ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದ್ದರೆ ಇದೇ ಥರ ಮಾಡ್ಕೊಳ್ಬಹುದಲ್ಲ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹೀಗಿರಬೇಕಾದ್ರೆ ಭಾವನಾ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದೇನೆ ಇತ್ತೀಚೆಗೆ ತಮಗೆ ಬೇಕಾದವರಿಗೆ, ತಮಗೆ ಆಪ್ತರಿರೋರಿಗೆ ಎಲ್ಲರಿಗೂ ಕರೆಸ್ಕೊಂಡು ಸೀಮಂತವನ್ನು ಬಹಳ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಈ ಒಂದು ಸೀಮಂತ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು, ಹಾಗೆಯೇ ಸಿಂಗರ್ಸ್ಗಳು, ಹಾಗೆ ರಾಜಕಾರಣಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ.
ಇದೇ ಸಂದರ್ಭದಲ್ಲಿ ಭಾವನ ಅವರಿಗೆ ವೀರ್ಯವನ್ನ ದಾನ ಮಾಡಿರುವಂಥ ಪುರುಷ, ಅಂದರೆ ಈ ಮಕ್ಕಳಾಗೋದಕ್ಕೆ ಕಾರಣವಾಗಿರುವಂಥ ಪುರುಷನನ್ನು ಕೂಡ ಸೀಮಂತಕ್ಕೆ ಕರೆಸಲಾಗಿತ್ತು. ಅವರು ಕೂಡ ಸೀಮಂತಕ್ಕೆ ಬಂದಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿರೋದು. ನಿಜವಾಗ್ಲೂ ಅದು ಅಸಾಧ್ಯ. ಯಾಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಕಾನೂನಾತ್ಮಕವಾಗಿ ಯಾರು ಆ ವೀರ್ಯವನ್ನು ದಾನ ಮಾಡಿದ್ದಾರೆ ಅಂತ ಡಾಕ್ಟರ್ಸ್ಗಳು ಹೇಳೋ ಹಾಗೇನೆ ಇಲ್ಲ. ಒಂದೇ ಒಂದು ಆಪ್ಷನ್ ಇರೋದು, ಆ ವ್ಯಕ್ತಿ ಆರೋಗ್ಯವಾಗಿದ್ದಾರಾ, ಆ ವ್ಯಕ್ತಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಅನ್ನೋದು ಇಲ್ವಾ, ಅದೊಂದು ಕೇಳಬಹುದು ಅನ್ನೋದನ್ನು ಬಿಟ್ರೆ, ಇನ್ನು ಆ ವ್ಯಕ್ತಿ ಯಾರು, ನೋಡೋಕೆ ಹೇಗಿದ್ದಾರೆ, ಬೆಳ್ಳಗಿದ್ದಾರಾ, ಅದು ಯಾವುದನ್ನು ಕೇಳೋ ಹಾಗಿಲ್ಲ. ಒಂದು ಆಪ್ಷನ್ ಇದೆ, ಮಕ್ಕಳು ವೈಟ್ ಆಗಿ ಇರಬೇಕು ಅನ್ನೋದೊಂದು ಬೇಡಿಕೆನ ಇಡಬಹುದು, ಅದು ದುಡ್ಡಿದ್ದಂಥ ಸಂದರ್ಭದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಭಾವನಾ ಅವರು ವೈದ್ಯರ ಬಳಿ ಅವ್ರ ಆರೋಗ್ಯವಾಗಿದ್ದಾರೆ, ಅವರ ಆರೋಗ್ಯ ಹೇಗಿದೆ, ಹೆಲ್ದಿ ಪರ್ಸನ್ಸ್ ಅಲ್ವಾ, ಯಾವ ಫೀಲ್ಡಲ್ಲಿ ಇದ್ದಾರೆ, ಇಷ್ಟನ್ನು ಕೇಳಿರ್ಬೋದೇ ಹೊರತು ಇದೇ ವ್ಯಕ್ತಿ ಅಂತ ಕೇಳಿರೋದಕ್ಕೆ ಸಾಧ್ಯವೇ ಇಲ್ಲ, ಒಂದು ವೇಳೆ ಲೀಗಲ್ ಆಗಿ ಆಗಿದ್ರೆ. ಇಲ್ಲ ಅಂತ ಹೇಳಿದ್ರೆ, ನಾನು ಈ ಹಿಂದೆನೇ ಹೇಳಿದಾಗೆ ಭಾವನಾ ಅವರು ಪ್ರೀತಿಯಲ್ಲಿ ಮೋಸ ಹೋಗಿದ್ದೀನಿ ಅನ್ನೋದನ್ನು ಹೇಳ್ಕೊಂಡಿದ್ರು. ಸೊ ಆ ವ್ಯಕ್ತಿಯನ್ನು ಕೇಳಿಕೊಂಡು ಮದುವೆ ಆಗೋದಕ್ಕಂತೂ ಸಾಧ್ಯ ಆಗಿಲ್ಲ. ಅಟ್ಲೀಸ್ಟ್ ನಿಮ್ಮಿಂದ ನನ್ನ ಮಗುನ ಪಡ್ಕೊಳ್ಬೇಕು, ನಿಮ್ಮ ವೀರ್ಯವನ್ನು ದಾನ ಮಾಡ್ಬೋದಾ ಅಫಿಷಿಯಲ್ ಆಗಿ ಅಂತ ಕೇಳ್ಕೊಂಡಿದ್ರೆ, ಆ ಕೆಲಸನ ಮಾಡಿದರೆ ಭಾವನಾ ಅವರಿಗೆ ಗೊತ್ತಿರುತ್ತೆ, ಇದೇ ವ್ಯಕ್ತಿಯಿಂದ ನಾನು ವೀರ್ಯವನ್ನು ಪಡ್ಕೊಂಡಿದ್ದೀನಿ, ಇದೇ ವ್ಯಕ್ತಿಯಿಂದ ಮಕ್ಕಳಾಗಿರತ್ತೆ ಅಂತ. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ಕಾರಣಕ್ಕೂ ಆ ಮಕ್ಕಳಿಗೆ ಮಗು ಯಾರು ಅನ್ನೋದು ಗೊತ್ತಾಗಲ್ಲ. ಭಾವನಾ ಅವರಿಗೆ ಗೊತ್ತಿದ್ರೂ ಕೂಡ ಅದನ್ನು ಮಕ್ಕಳಿಗೂ ಹೇಳೋ ಹಾಗಿಲ್ಲ. ಮುಂದಿನ ದಿನಗಳಲ್ಲಿ ಆ ಮಕ್ಕಳು ನೀವೇ ನನ್ನ ತಂದೆ ಅಂತ ಹೋಗೋದಾಗಿರ್ಬೋದು, ಇದೆಲ್ಲ ಸಮಸ್ಯೆ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಮಕ್ಕಳಿಗೂ ಹೇಳೋ ಹಾಗಿಲ್ಲ. ಇದು ಕಾನೂನು, ಇದು ರೂಲ್ಸ್, ಇದರ ರೂಲ್ಸ್ ಅಂಡರ್ನಲ್ಲೇ ಇದೆಲ್ಲವೂ ಕೂಡ ನಡೆಯುವಂಥದ್ದು. ಆದರೆ ಕೆಲವೊಂದಷ್ಟು ಸುದ್ದಿಗಳು ವೈರಲ್ ಆಗಿರೋದಂತೂ ಹೌದು, ಸೀಮಂತಕ್ಕೆ ಬಂದಿದ್ರಂತೆ, ಸೀಮಂತದಲ್ಲೂ ಇದ್ರಂತೆ ಅಂತ. ಬಟ್ ಆ ಥರ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.